ಸಾಗರ ನಗರದ ಮಾರಿಕಾಂಬಾ ದೇವಾಲಯ ಸಮೀಪ ಸೋಮವಾರ ಸಂಜೆ ದೊಡ್ಡ ಅನಾಹುತ ತಪ್ಪಿದೆ. ಮಾರಿಕಾಂಬಾ ದೇವಾಲಯ ಎದುರು ಇರುವ ವಿನೋ ಪ್ಲಾಜಾ ಅಪಾರ್ಟ್ಮೆಂಟ್ನಲ್ಲಿ ಸಿಲಿಂಡರ್ ಸೋರಿಕೆಯಾಗಿದ್ದು, ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಭಾರೀ ದುರಂತ ದೂರವಾಗಿದೆ. ಪ್ರಕಾಶ್ ಅನ್ನೋರ ಮನೆಯಲ್ಲಿ ನಡೆದ ಘಟನೆ ಇದಾಗಿದ್ದು, ಮನೆಯ ಮಾಲೀಕರು ತಕ್ಷಣ ಇಂಡಿಯನ್ ಗ್ಯಾಸ್ ಏಜೆನ್ಸಿಯವರಿಗೆ ಸಂಪರ್ಕ ಮಾಡಿದ್ರೆ ಗ್ಯಾಸ್ ಏಜೆನ್ಸಿಯವರು ಯಾವುದೇ ಸ್ಪಂದನೆ ನೀಡಿಲ್ಲ. ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ತಕ್ಷಣ ಧಾವಿಸಿದ ಅಗ್ನಿಶಾಮಕ ದಳ ಮುಂದೆ ನಡೆಯಬಹುದಾಗಿದ್ದ ಅನಾಹುತ ತಪ್ಪಿಸಿದ್ದಾರೆ. ಜಮೀಲ್ ಸಾಗರ್, ಪಬ್ಲಿಕ್ ನೆಕ್ಸ್ಟ್, ಸಾಗರ. ಈ ಸಾಗರ ಪಟ್ಟಣದಲ್ಲಿರುವಂತಹ ಮಧ್ಯದಲ್ಲಿ ಈ ಮಾರಿಕಾಂಬಾ ದೇವಸ್ಥಾನ ಅಂತೇಳಿ ವಿರು ಪ್ಲಾಜಾ ಅಂತಲ್ಲಿರುವಂತಹ ಪ್ರಕಾಶ್ ಎಂ ಎಲ್ ಅವರ ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿರ್ತದೆ. ತದನಂತರ ಅವರು ನಮ್ಮ ಅಗ್ನಿಶಾಮಕ ಇಲಾಖೆ ಕಾಲ್ ಮಾಡಿದ ತಕ್ಷಣ ನಾವು ತ್ವರಿತವಾಗಿ ಬಂದು ಅಗ್ನಿಶಾಮಕ ಇಲಾಖೆಯಲ್ಲಿ ನಾವು ಫಸ್ಟ್ ಬಂದು ನೋಡಿದ್ರೆ ಗ್ಯಾಸ್ ಸಿಲಿಂಡರ್ ಅಲ್ಲಿ 3 ಗ್ಯಾಸ್ ಸಿಲಿಂಡರ್ ಇದ್ದವು. ಅದರಲ್ಲಿ 3ರಲ್ಲಿ 2 ಖಾಲಿ ಇದ್ದು, ಒಂದು ಫುಲ್ ಆಗಿತ್ತು, ಅದು ಲೀಕೇಜ್ ಇತ್ತು. ಅದರಲ್ಲಿ ಮೇನ್ ರೀಸನ್ ಅಂದ್ರೆ ವಾಯ್ಸರ್ ಪ್ರಾಬ್ಲಮ್ ಆಗಿದೆ. ಯಾವುದೇ ರೀತಿಯಾದ ಇನ್ನು ಮುಂದೆ ಸಾಗರ ಪಟ್ಟಣದಲ್ಲಿ ಇವಾಗ ಗ್ಯಾಸ್ ಸಿಲಿಂಡರ್ ಗಳನ್ನ ಯೂಸ್ ಮಾಡುವಾಗ ನೀವು ಗ್ಯಾಸ್ ಸಿಲಿಂಡರ್ ಹೊಸ ತೋರುವಾಗ ದಯವಿಟ್ಟು ಎಲ್ಲರೂ ವಾಯ್ಸರ್ ಗಳನ್ನ ಚೆಕ್ ಮಾಡಿಸಿ. ಅವರ ನಿಮ್ಗೆ ರೀಫಿಲ್ ಕೊಡುವಾಗ ಎಲ್ಲ ಚೆಕ್ ಮಾಡೇ ಕೊಡ್ತಾರೆ. ದಯವಿಟ್ಟು ಎಲ್ಲ ವಿನಂತಿ ಏನಂತಂದ್ರೆ ವಾಯ್ಸರ್ ಗಳನ್ನ ಚೆಕ್ ಮಾಡಿಸಿದ್ರಿ. ಆಗಾಗ ಗ್ಯಾಸ್ ಸಿಲಿಂಡರ್ ಗಳ ಕನೆಕ್ಷನ್ ಇರುವಂತ ಪೈಪ್ಗಳು ಏನಿರ್ತಾವೆ, ಅದು ತಾಮ್ರದ ಪೈಪ್ಗಳು ಏನಿರ್ತಾವ ಅವನ್ನೆಲ್ಲ 6 ತಿಂಗಳು ಚೇಂಜ್ ಮಾಡಿಸಿ. ಈ ರೀತಿ ಆಗುವಂತ ಅನಾಹುತ ತಪ್ಪಿಸಿ. ಯಾಕಂದ್ರೆ ಸಾಗರ ಪಟ್ಟಣದಲ್ಲಿ ಮಧ್ಯ ಇರುವುದರಿಂದ ಆಗುವಂತ ಅನಾಹುತದಿಂದ ಸಾವಿರಾರು ಪ್ರಾಪರ್ಟಿ ಎಲ್ಲ ವೇಸ್ಟ್ ಆಗಿಬಿಡುದಿರಲಿ. ಇಲ್ಲಿ ಒಂದು ಬ್ಲಾಸ್ಟ್ ಇಂದ ಟೋಟಲ್ ಎಲ್ಲ ಸಾವಿರಾರು ವರ್ಷ ಹಿಂದಿರುವಂತ ಗುಡಿಯೂ ಹಾನಿ ಆಗುತ್ತಿತ್ತು. ಹೀಗಾಗಿ ಎಲ್ಲ ಸಾಗರ ಪಟ್ಟಣದಲ್ಲಿ ಇರುವಂತ ಜನರಿಗೆ ಏನು ರಿಕ್ವೆಸ್ಟ್ ಮಾಡೋದಂದ್ರೆ ವಾಯ್ಸರ್ಗಳು ಹಾಗೂ ನಿಮ್ಮ ಸಿಲಿಂಡರ್ ಗಳನ್ನ ತೋರುವಾಗ ಚೆಕ್ ಮಾಡಿಸಿ ತಗೊಳ್ಳಿ. ನಮ್ಮ ವಿನೋ ಪ್ಲಾಜಾ ಕಾಂಪ್ಲೆಕ್ಸ್ ಪ್ರಕಾಶ್ ಎಂ ಎಲ್ ಅಂತ ಅವ್ರ ಮನೆಯಲ್ಲಿ ಇವತ್ತು ಸಂಜೆ ಗ್ಯಾಸ್ ಅಡಿಗೆ ಮನೆ ಗ್ಯಾಸ್ ಖಾಲಿ ಆಗಿರೋದ್ರಿಂದ ಬಾತ್ರೂಮ್ ಗ್ಯಾಸ್ ಅನ್ನ ತೆಗೆದುಕೊಂಡು ಒಳಗೆ ಹೋಗೋದಕ್ಕೋಸ್ಕರ ರೆಗ್ಯುಲೇಟರ್ ಆಫ್ ಮಾಡಿ ಅದು ತಗೊಂಡು ಹೋಗೋಕೆ ಅಂತ ಆಫ್ ಮಾಡುವಷ್ಟೊತ್ತಿಗೆ ಅದು ಫುಲ್ ಕ್ಯಾಪ್ ಓಪನ್ ಆಗಿ ಫುಲ್ ಹೊರಗಡೆ ಫುಲ್ ಲೀಕೇಜ್ ಆಗ್ತಾ ಇದೆ. ಅದಕ್ಕೆ ಫುಲ್ ಸ್ಪ್ರೆಡ್ ಆಗ್ಬಿಟ್ಟಿದೆ. ಈಗ ಅದಕ್ಕಾಗಿ ನಾವು ತಕ್ಷಣ ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಿದಾಗ ಅವರೆಲ್ಲರೂ ಬಂದು ಈಗ ಆಗುವಂತ ಅನಾಹುತನ ತಪ್ಪಿಸಿದ್ದಾರೆ. ಗ್ಯಾಸ್ನವರಿಗೆ ಕಾಲ್ ಮಾಡಿದ್ವಿ, ಆದ್ರೆ ಅವ್ರು ಯಾವ್ದು ಫಿಟ್ ಮಾಡ್ತಾ ಇಲ್ಲ ಗ್ಯಾಸ್ ಇದ್ರವ್ರು. ಅದಕ್ಕೋಸ್ಕರ ಆಮೇಲೆ ಎಲ್ಲಾರು ಅಗ್ನಿಶಾಮಕ ದಳದವರಿಗೆ ಫೋನ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಕೆಳಗಡೆ ಕಾಂಪ್ಲೆಕ್ಸ್ನವರು ಅದಕ್ಕೆ ಕಾಲ್ ಮಾಡಿ ಕರೆ ಮಾಡಿದ್ದಾರೆ. ನಮ್ಮ ಮನೆಯವರು ಮನೆಯಲ್ಲಿ ಇರದೇ ಇರುವ ಕಾರಣದಿಂದ ಬೇರೆ ಸೈಡ್ ಇರೋದ್ರಿಂದ ಈಗ ಸ್ಥಳೀಕರು ಕಾಂಪ್ಲೆಕ್ಸ್ನವರು ಎಲ್ಲರೂ ನಮಗೆ ಸಹಾಯ ಮಾಡಿದ್ದಾರೆ. ಅವರು ಅಗ್ನಿಶಾಮಕ ದಳದವರಿಗೆ ಕಾಲ್ ಮಾಡಿ ಕರೆಸಿದ್ದಾರೆ. ಅವ್ರೆಲ್ಲರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ.